ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಕಾರ್ಯಕ್ರಮ ಮುರುಡೇಶ್ವರದಲ್ಲಿ ನಡೆಯಿತು. ಸೂರ್ಯ ಕಡಲ ನೀರನ್ನ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವ ಮೀನುಗಾರರ ಬದುಕನ್ನ ಹಸನಗೊಳಿಸಲು ರಾಜ್ಯ ಸರ್ಕಾರ ಕಟಿಬದ್ಧವಾಗಿದ್ದು, ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯನ್ನ 8 ಲಕ್ಷ ರೂಪಾಯಿಯಿಂದ 10 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಘೋಷಿಸಿದ್ರು. ಅವರು ರಾಜ್ಯ ಮೀನುಗಾರಿಕಾ ಇಲಾಖೆ ವತಿಯಿಂದ ಭಟ್ಕಳದ ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ಮೈದಾನದ ಆವರಣದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾದ ಮತ್ಸ್ಯ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು. ಮೀನುಗಾರರು ಆರ್ಥಿಕವಾಗಿ ಹಿಂದುಳಿದಿದ್ದು, ಮೀನುಗಾರರನ್ನ ಸಂಕಷ್ಟದಿಂದ ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ಹೊಸ ಕಾರ್ಯಕ್ರಮಗಳನ್ನ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ. ಬಂದರು ಅಭಿವೃದ್ಧಿಗೆ ಸಮೀಕ್ಷೆ ನಡೆಸಲಾಗಿದೆ. ಉಡುಪಿ, ಮಂಗಳೂರು, ಉತ್ತರ ಕನ್ನಡವನ್ನ ಒಳಗೊಂಡ ಕರಾವಳಿ ಪ್ರದೇಶದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಉದ್ಯೋಗ ಸೃಷ್ಟಿ ಪ್ರಯತ್ನ ನಡೆದಿದ್ದು, ಸದ್ಯದಲ್ಲೇ ಹೊಸ ಪ್ರವಾಸೋದ್ಯಮ ನೀತಿಗೆ ಜಾರಿಯಾಗಲಿದೆ ಎಂದು ಹೇಳಿದ್ರು. ನೀವು ಕೂಡ ಯಾವ ರೀತಿ ನೀರಿನಲ್ಲಿ ಕೃಷಿ ಮಾಡ್ತೀರಿ, ಸಮುದ್ರದಲ್ಲಿ ಕೃಷಿ ಮಾಡ್ತೀರಿ, ನಿಮಗೂ ಕೂಡ ಯಾವ ಪ್ರಮೋಷನ್, ಪೆನ್ಷನ್, ಲಂಚ, ರಿಟೈರ್ಮೆಂಟ್ ಯಾವುದು ಕೂಡ ಇಲ್ಲ. ಬದುಕನ್ನ, ನಿಮ್ಮ ಪ್ರಾಣವನ್ನ ನೀವೇ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಂಬಿಕೆ ಇಟ್ಕೊಂಡು ಸೂರ್ಯ, ನೀರು, ಬೆಳಕು ಇವು ಮೂರೇ ನಿಮಗೆ ಸತ್ಯ, ಇನ್ಯಾವುದು ಶಾಶ್ವತ ಇಲ್ಲ. ಅದನ್ನ ನಂಬಿಕೊಂಡು ಇವತ್ತು ಇಡೀ ಸಮಾಜವನ್ನ ತಾವು ಸಹಾಯವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸ್ವಂತಕ್ಕೇನು ನೀವು ಮಾಡ್ತಾ ಇಲ್ಲ, ನಿಮ್ಮ ಸ್ವಂತಕ್ಕೇನು ನೀವು ಬದುಕನ್ನ ನೀವು ಮಾಡ್ತಾ ಇಲ್ಲ. ಯಾರು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳಂತ ಈ ಮೀನುಗಾರಿಕೆ ವ್ಯವಹಾರದಲ್ಲಿರುವಂತ ದೊಡ್ಡ ದೊಡ್ಡ ಕಂಪನಿಗಳೇನೋ ಬದುಕ್ತಾ ಇರೋದಷ್ಟೇ. ಯಾರು ದೊಡ್ಡ ಮೀನುಗಾರರು ಬದುಕನ್ನ ನಡೆಸ್ತಾ ಇದ್ದಾರೆ, ಅದು ಬಿಟ್ರೆ ಬೇರೆ ಏನು ಒಂದು ದೊಡ್ಡ ಸಾಧನೆ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂತ ಮೀನುಗಾರರನ್ನ ನಾನು ನೋಡಲಿಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರ್ಬೋದು, ಒಂದು ಒಳ್ಳೆ ಮನೆಗಳು ಮಾಡ್ಕೊಂಡಿರ್ಬೋದು, ವ್ಯವಹಾರ ನೋಡ್ತಾ ಇರ್ಬೋದು. ಅಷ್ಟು ಬಿಟ್ರೆ ತಾವು ಶ್ರಮ ಪಡ್ತೀರಿ, ನಮ್ಮ ಹೆಣ್ಮಕ್ಳು ರಸ್ತೆ ನಿಂತ್ಕೊಂಡು ಮೀನಿನ ವ್ಯಾಪಾರ ಮಾಡ್ತಾರೆ. ಇದನ್ನ ನಾವು ಕಣ್ಣಲ್ಲಿ ನೋಡಿದ್ದು ಸತ್ಯ. ಆದ್ರಿಂದ ನಿಮ್ಮ ಬದುಕನ್ನ ಹಸನ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆಸೆ. ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನಸಾಮಾನ್ಯರ ಅನುಕೂಲಕ್ಕಾಗಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ರಾಜ್ಯದ ಮೀನುಗಾರರಿಗೆ 10,000 ಮನೆಗಳನ್ನ ಸರ್ಕಾರ ಒದಗಿಸಲಿದೆ ಎಂದು ವಿವರಿಸಿದರು. ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಮಾತನಾಡಿ, ಮೀನುಗಾರರು ನಮ್ಮ ಆಸ್ತಿಯಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಸರ್ಕಾರ ಒತ್ತು ನೀಡುತ್ತಾ ಇದೆ. ಸರ್ಕಾರ ಮೀನುಗಾರರಿಗೆ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ, ಡೀಸೆಲ್ ಒದಗಿಸ್ತಾ ಇದೆ. ಸಂಕಷ್ಟದ ಪರಿಹಾರ ನಿಧಿಯನ್ನ ಏರಿಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಂದರುಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು. ನಮ್ಮ ಸರ್ಕಾರ ಮೀನುಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ಇರುವ ಅಗತ್ಯತೆಯ ಯೋಜನೆಗಳನ್ನ ಜಾರಿ ಮಾಡಲಾಗುವುದು ಎಂದು ಹೇಳಿದರು. ಮೀನುಗಾರಿಕೆಗೋಸ್ಕರ ಹಲವಾರು ಕಾರ್ಯಕ್ರಮವನ್ನು ತಂದಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ತಂದಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಬಂದಿದೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಮೀನುಗಾರಿಕೆ ಇಲಾಖೆ ಯಾವ ಕೊರತೆನೂ ಆಗಕೂಡದು, ಮೀನುಗಾರರು ನಮ್ಮ ಆಸ್ತಿ, ಮೀನುಗಾರಿಕೆ ಅವಲಂಬಿತರಿಗೆ ತೊಂದರೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಾಕಿದೆ. ಯಾವುದೇ ರೀತಿಯಲ್ಲಿ ಹಣದ ಕೊರತೆ ಇಲ್ಲ. ಜನ ಹೇಳ್ತಾರೆ ಅಭಿವೃದ್ಧಿ ಆಗೋದಿಲ್ಲ, 5 ಗ್ಯಾರಂಟಿಗೋಸ್ಕರ. ಗ್ಯಾರಂಟಿನೂ 5 ಗ್ಯಾರಂಟಿನೂ ನಾವು ಎಲ್ಲ ಜನಾಂಗದವರಿಗೂ ಕೊಟ್ಟು ಅದರ ಮಧ್ಯದಲ್ಲಿ ನನ್ನ ಇಲಾಖೆಯನ್ನು ಒಳ್ಳೆಯ ರೀತಿಯಲ್ಲಿ ಇಲಾಖೆಗೆ ಪೂರಕವಾದಂಥ ಎಲ್ಲ ಕಾರ್ಯಕ್ರಮಕ್ಕೂ ಹಣದ ಲಭ್ಯತೆ ಇದ್ದು ಎಲ್ಲ ಮೀನುಗಾರರಿಗೂ ತೊಂದರೆ ಆಗದೇ ಇದ್ದಾಗೆ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಎಷ್ಟು ಕರಾವಳಿ ಮೀನುಗಾರಿಕೆ ಇದೆ, 320 ಕಿಲೋಮೀಟರ್ 3 ಜಿಲ್ಲೆ, ಅಷ್ಟೇ ರಾಜ್ಯದ ಉದ್ದಗಲಕ್ಕೂ ಮೀನುಗಾರಿಕೆ, ಜಲಾಶಯ, ಕೆರೆ, ಡ್ಯಾಮ್ ಎಲ್ಲ ಮೀನುಗಾರಿಕೆಗೂ
ಪೂರಕವಾದಂಥ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಸತೀಶ್ ಶೈಲ್, ಭೀಮಣ್ಣ ನಾಯ್ಕ್, ಶಿವರಾಮ್ ಹೆಬ್ಬಾರ್, ವಿಧಾನ ಪರಿಷತ್ನ ಸದಸ್ಯರಾದ ಗಣಪತಿ ಉಳುವೇಕರ್, ತಿಮ್ಮಣ್ಣ ಕಬ್ಬನುಕರ್, ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್, ಕಾಯ್ಕಿಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ನಾಯ್ಕ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯತ್ ಸಿಒ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್, ಮೀನುಗಾರಿಕಾ ಇಲಾಖೆಯ ನಿರ್ದೇಶಕ ದಿನೇಶ್ ಕುಮಾರ್, ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಭಟ್ಕಳ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.